ಸ್ಕ್ರಬ್ ಟೈಫಸ್ ಅನ್ನೋ ಇನ್ಫೆಕ್ಷನ್ ನೆರೆಯ ಆಂಧ್ರದಲ್ಲಿ ವೇಗವಾಗಿ ಹಬ್ಬುತ್ತಿದ್ದು, ಕೇರಳದ ಬ್ರೈನ್ ಈಟಿಂಗ್ ಅಮೀಬಾ ನಂತರ ದಕ್ಷಿಣದ ರಾಜ್ಯಗಳಲ್ಲಿ ಜನರನ್ನು ಭಯಭೀತರನ್ನಾಗಿಸುತ್ತಿದೆ. ಏನಿದು ಸ್ಕ್ರಬ್ ಟೈಫಸ್? ಇದರ ಇನ್ಫೆಕ್ಷನ್ ಹೇಗಾಗುತ್ತೆ? ಇದಕ್ಕೆ ನಿವಾರಣೆ ಕ್ರಮಗಳೇನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ. ಭಾರತದ ಹಲವು ರಾಜ್ಯಗಳಲ್ಲಿ ವಿಶೇಷವಾಗಿ ಮಳೆಗಾಲ ಮತ್ತು ಅದರ ನಂತರದ ದಿನಗಳಲ್ಲಿ ಒಂದು ವಿಚಿತ್ರ ಕಾಯಿಲೆ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿದೆ. ಅದುವೇ ಸ್ಕ್ರಬ್ ಟೈಫಸ್. ಸಕಾಲದಲ್ಲಿ ಚಿಕಿತ್ಸೆ ಸಿಗದೆ ಹೋದರೆ ಇದು ಸಾವಿಗೂ ಕಾರಣವಾಗಬಹುದು. ಸ್ಕ್ರಬ್ ಟೈಫಸ್ ಅನ್ನೋದು ಒಂದು ಬ್ಯಾಕ್ಟೀರಿಯಾ ಸೋಂಕು. ಓರಿಯೆಂಟಿಯಾ ತುತ್ಸುಗಾಮಿಶಿ ಎಂಬ ಬ್ಯಾಕ್ಟೀರಿಯಾದಿಂದ ಇದು ಬರುತ್ತದೆ. ಇದು ನೇರವಾಗಿ ಮನುಷ್ಯರಿಂದ ಮನುಷ್ಯರಿಗೆ ಹರಡೋದಿಲ್ಲ. ಬದಲಿಗೆ ಇದು ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುವ ಝೂನೋಟಿಕ್ ಎನ್ನುವ ಕಾಯಿಲೆಯಾಗಿದೆ. ಇದು ಯಾವ ರೀತಿ ಹರಡುತ್ತೆ ಅಂದರೆ, ಇದಕ್ಕೆ ಮುಖ್ಯ ಕಾರಣ ಚಿಗ್ಗರ್ಸ್ ಅಥವಾ ಮೈಟ್ ಲಾರ್ವಾ ಎಂದು ಕರೆಯಲ್ಪಡುವ ಅತ್ಯಂತ ಸಣ್ಣ ಕೀಟಗಳು. ಇವು ಬರಿಗಣ್ಣಿಗೆ ಸರಿಯಾಗಿ ಕಾಣಿಸುವುದಿಲ್ಲ. ಈ ಕೀಟಗಳು ಕಚ್ಚಿದ್ದಾಗ ಅವು ತಮ್ಮಲ್ಲಿದ್ದ ಬ್ಯಾಕ್ಟೀರಿಯಾವನ್ನು ನಮ್ಮ ದೇಹಕ್ಕೆ ಸೇರಿಸುತ್ತವೆ. ಈ ರೋಗದ ಪ್ರಮುಖ ಲಕ್ಷಣಗಳು ಹಠಾತ್ ಬರುವ ತೀವ್ರ ಜ್ವರ, ವಿಪರೀತ ತಲೆನೋವು ಮತ್ತು ಮೈಕೈ ನೋವು, ಶೀತ, ಕೆಮ್ಮು ಮತ್ತು ಕೀಟ ಕಚ್ಚಿದ ಜಾಗದಲ್ಲಿ ಕಪ್ಪು ಬಣ್ಣದ ಸುಟ್ಟು ಗಾಯದಂತಹ ಗುಳ್ಳೆಗಳು, ನಾವು ಏನು ಸಿಡುಬಿನ ಥರ ಇದು ಒಂದು ಕಾಣಿಸ್ಕೊಳ್ಳುತ್ತದೆ. ಇದು ಒಂದು ಪ್ರಮುಖ ಸೂಚನೆ ಆಗಿರ್ತದೆ. ಇದು ಸಾಮಾನ್ಯ ವೈರಲ್ ಜ್ವರದಂತೆ ಕಾಣೋದ್ರಿಂದ ಜನರನ್ನು ನಿರ್ಲಕ್ಷಿಸ್ತಾರೆ. ಏನು ಇದೊಂದು ಟೈಫಾಯ್ಡೋ ಇಲ್ಲ ಡೆಂಗ್ಯೂನೋ ಅಂದ್ಕೊಂಡು ನಿರ್ಲಕ್ಷ್ಯ ಮಾಡೋದು ಸಹಜ. ಆದರೆ ಇದನ್ನು ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ನೀಡದಿದ್ದರೆ ಈ ಸೋಂಕು ಶ್ವಾಸಕೋಶ, ಮೆದುಳು, ಹೃದಯ ಮತ್ತು ಮೂತ್ರಪಿಂಡಗಳಿಗೆ ಹರಡಿ ಬಹು ಅಂಗಾಂಗ ವೈಫಲ್ಯ ಉಂಟಾಗುವಂಥ ಕಾರಣ ಇದು ಪಾಸಿಬಿಲಿಟಿ ಇದೆ. ಈ ಸೋಂಕು ಭಾರತದಾದ್ಯಂತ ಕಂಡುಬಂದರೂ ಇತ್ತೀಚಿನ ದಿನಗಳಲ್ಲಿ ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. 2025ರ ಇತ್ತೀಚಿನ ವರದಿಗಳ ಪ್ರಕಾರ ನೆರೆಯ ಆಂಧ್ರ ಪ್ರದೇಶದಲ್ಲಿ ಹೆಚ್ಚಾಗಿ ವರದಿಯಾಗುತ್ತಿವೆ. ವಿಶೇಷವಾಗಿ ನಮ್ಮ ಕರ್ನಾಟಕಕ್ಕೆ ಹತ್ತಿರದಲ್ಲಿರುವ ಚಿತ್ತೂರು ಜಿಲ್ಲೆಯಲ್ಲಿ ಹೆಚ್ಚಾಗಿ ಕಾಣಿಸ್ಕೊಂಡಿದೆ. ಅದೇ ರೀತಿ ಕಾಕಿನಾಡ, ವಿಶಾಖಪಟ್ಟಣಂ ಜಿಲ್ಲೆಗಳಲ್ಲೂ ಕೂಡ ನೂರಾರು ಪ್ರಕರಣಗಳು ದಾಖಲಾಗಿವೆ. ಇನ್ನು ಈ ಒಂದು ಸೋಂಕಿನಿಂದ ಹೇಗೆ ನಮ್ಮನ್ನು ನಾವು ರಕ್ಷಿಸ್ಕೋಬೋದು ಅಂದರೆ, ಒಂದು, ನಾವು ಗ್ರಾಮೀಣ ಪ್ರದೇಶಗಳಲ್ಲಿ ಕೆಲಸ ಮಾಡುವಾಗ ಪೂರ್ಣ ತೋಳಿನ ಅಂದರೆ ಫುಲ್ ಶರ್ಟ್ ಹಾಕ್ಕೊಂಡು, ಪ್ಯಾಂಟು ಶರ್ಟ್ ಹಾಕ್ಕೊಂಡು ತೋಟಗಳಿಗೆ ಹೋಗೋದು. ಯಾಕೆಂದರೆ ಹೆಚ್ಚಾಗಿ ಇದು ತೋಟಗಳಲ್ಲಿ ಈ ಕೀಟಗಳಿರೋದ್ರಿಂದ. ಮತ್ತು ಮನೆ ಸುತ್ತ ಇರುವಂಥ ಪೊದೆಗಳನ್ನು, ಕಸದ ಪ್ರದೇಶಗಳನ್ನು ಸ್ವಚ್ಛವಾಗಿಡಬೇಕು. ಆದರೆ ಇದರಲ್ಲಿ ಒಂದು ಸಮಾಧಾನದ ವಿಷಯ ಏನಂದರೆ, ಸಮಯಕ್ಕೆ ಸರಿಯಾಗಿ ಇದನ್ನು ನಾವು ಐಡೆಂಟಿಫೈ ಮಾಡಿದ್ರೆ ನಮಗಿರೋ ರೋಗ ಲಕ್ಷಣಗಳು ಸ್ಕ್ರಬ್ ಟೈಫಸ್ಗೆ ಸಂಬಂಧಿಸಿದ್ದಾದರೆ ಡಾಕ್ಸಿಸಿಲಿನ್ ಎಂಬ ಆ್ಯಂಟಿಬಯೋಟಿಕ್ ಈ ಔಷಧಿಯನ್ನು ಗುಣಪಡಿಸ್ತದೆ. ಆದ್ದರಿಂದ ಹೆಚ್ಚಾಗಿ ನಾವು ಇದರ ಬಗ್ಗೆ ಆತಂಕ ಪಡೋದು ಬೇಡ. ಆದರೆ ಇದರ ನೀವು ಸಿಂಪ್ಟಮ್ಸ್ ಬಂದಾಗ ಸ್ವಲ್ಪ ಎಚ್ಚರಿಕೆಯಿಂದ ಪರೀಕ್ಷಿಸಿಕೊಂಡು ತಜ್ಞ ವೈದ್ಯರನ್ನು ಕಾಣೋದು ಬಹಳ ಅವಶ್ಯ. ಈ ಬಗ್ಗೆ ಬರುವಂಥ ಬಹಳಷ್ಟು ಗಾಬರಿ ಹುಟ್ಟಿಸುವಂಥ ಸುದ್ದಿಗಳನ್ನು ಕೇಳಿ ತಲೆ ಕೆಡಿಸ್ಕೋಬೇಡಿ. ಆದರೆ ಒಂದು ಹುಷಾರಿನಲ್ಲಿ ಇರಬೇಕಾಗಿ ನನ್ನ ಮನವಿ. ಧನ್ಯವಾದಗಳು.